ಒಂದು ಸಂಭ್ರಮ ಹೆಂಗಿದೆ ಅಂತ ಹೇಳಿದರೆ, ಯೋಗಾಚರಣೆಯನ್ನು ಆಚರಣೆ ಮಾಡುವ ಮೂಲಕ ದೇಶಾದ್ಯಂತ ಯೋಗ ದಿನಾಚರಣೆ ಯಶಸ್ವಿಯಾಗಿ ನಡೀತಾ ಇದೆ. ನೀವೀಗ ಏನು ನೋಡ್ತಾ ಇದ್ದೀರಿ, ಇದು ವಿಧಾನಸೌಧದ ಮುಂದೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಿರುವ ಜನರು. ವೇದಿಕೆಯ ಮೇಲೂ ಕೂಡ ಯೋಗದ ಆಸನಗಳನ್ನು ಮಾಡುವ ಮೂಲಕ ವೇದಿಕೆಯ ಮುಂಭಾಗದಲ್ಲಿ ಜನರಿದ್ದರೆ ವೇದಿಕೆಯ ಮೇಲೆ ತಾವರ್ಚಂದ್ ಗೆಹ್ಲೋಟ್ ಅವರಿದ್ದಾರೆ, ಮಾನ್ಯ ರಾಜ್ಯಪಾಲರು ಡಿ.ಕೆ. ಶಿವಕುಮಾರ್ ಅವರಿದ್ದಾರೆ, ಬಸವರಾಜ ಹೊರಟ್ಟಿ ಅವರಿದ್ದಾರೆ, ಕೆಲ ಸೆಲೆಬ್ರಿಟಿಗಳಿದ್ದಾರೆ. ಅವರೆಲ್ಲರೂ ಕೂಡ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಯೋಗದ ಆಸನಗಳನ್ನು ಅವರಿಗೆ ವಿವರಿಸುವ ಮೂಲಕ, ಯೋಗದ ಭಂಗಿಗಳನ್ನು ವಿವರಿಸುವ ಮೂಲಕ ಅಲ್ಲಿದ್ದ ಜನರಿಗೆ ಯೋಗಾಸನದ ಮಹತ್ವವನ್ನು ತಿಳಿಸೋದ್ರ ಜೊತೆಗೆ ಯೋಗಾಸನವನ್ನು ಮಾಡ್ತಾ ಇದ್ದಾರೆ. ದೇಶಾದ್ಯಂತ ಯೋಗ ದಿನಾಚರಣೆ ಇವತ್ತು ಯಶಸ್ವಿಯಾಗಿ ನಡೀತಾ ಇದೆ. ಬೆಳಿಗ್ಗೆ 6 ಗಂಟೆಯಿಂದಲೇ ಜನ ಯೋಗಾಸನವನ್ನು ಮಾಡ್ತಾ ಇದ್ದಾರೆ. ಈ ಯೋಗಾಸನದಿಂದ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಮ್ಮ ಆರೋಗ್ಯ ಸುಧಾರಣೆ ಆಗತ್ತೆ ಅನ್ನೋ ಕಾರಣದಿಂದ ಯೋಗಾಸನ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಾಗಿರ್ಬೋದು ಅಥವಾ ಆರೋಗ್ಯದ ಕೆಲವು ನಿರಂತರ ಆರೋಗ್ಯದ ಸಮಸ್ಯೆಗಳಿದ್ರೆ ನಾವು ದಿನಚರಿಯಾಗಿ ಈ ಯೋಗಗಳನ್ನು ಮಾಡಿಕೊಂಡು ಬರೋದ್ರಿಂದಾಗಿ ಅದೆಲ್ಲವೂ ಕೂಡ ನಿರ್ಮೂಲನೆ ಆಗುತ್ತೆ ಅನ್ನುವ ಒಂದು ವಿಚಾರವನ್ನು ನಾವು ಕಂಡುಕೊಂಡಿದ್ದೀವಿ. ಮತ್ತು ದೇಶ ವಿದೇಶಕ್ಕೂ ಕೂಡ ನಾವು ಅದನ್ನು ಪರಿಚಯಿಸಿರೋದ್ರಿಂದಾಗಿ ಯೋಗದ ಜನಕ ಯಾರಾದರೂ ಇದ್ದರೆ ಅದು ಭಾರತ ಮಾತ್ರ. ಸುಮಾರು 10 ವರ್ಷಗಳಿಂದ ಇವತ್ತು ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಮಾಡಲಾಗ್ತಾ ಇದೆ. ಭಾರತ 5000 ವರ್ಷಗಳ ಹಿಂದೆಯೇ ಈ ಯೋಗಾಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದೆ, ಯೋಗಾಸನಗಳನ್ನು. ಅದರಿಂದ ಆರೋಗ್ಯವನ್ನು ನಾವು ಕಂಡುಕೊಂಡಿದ್ದೀವಿ. ನೋಡಿ, ಮೈಸೂರಿನಲ್ಲಿ ಯೋಗ ದಿನಾಚರಣೆ ಹೇಗೆ ನಡೀತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಹಾಗೆ ರಾಜ್ಯದ ಶಕ್ತಿ ಕೇಂದ್ರ ವಿಧಾನಸೌಧದ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮುಂದೆ ಯೋಗಾಸನವನ್ನು ಮಾಡುತ್ತಿರುವಂಥ ದೃಶ್ಯ ಗಮನಿಸ್ತಾ ಇದ್ದೀರಿ. ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಿರುವ ಯೋಗಪಟುಗಳನ್ನು ಗಮನಿಸ್ತಾ ಇದ್ದೀರಿ. ಹಾಗೆ ಬಳ್ಳಾರಿಯಲ್ಲೂ ಕೂಡ ವಿಶೇಷವಾಗಿ ಮುಖ್ಯಮಂತ್ರಿಗಳು ಈ ಬಳ್ಳಾರಿಯ ಈ ಕಾರ್ಯಕ್ರಮದಲ್ಲಿ ವಿಶ್ವ ಯೋಗ ದಿನಾಚರಣೆಯ ಬಳ್ಳಾರಿಯ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಭಾಗಿಯಾಗ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಭಾಗಿಯಾಗ್ತಾರೆ. ಮುಖ್ಯಮಂತ್ರಿಗಳು ಬಂದು ಕಾರ್ಯಕ್ರಮದಲ್ಲಿ ಯೋಗಾಸನವನ್ನು ಮಾಡುವ ಮೂಲಕ ಬಳ್ಳಾರಿಯ ಕಾರ್ಯಕ್ರಮಕ್ಕೆ ಒಂದು ಕಳೆ ತರ್ತಾರೆ. ಬಳ್ಳಾರಿಯ ಕಾರ್ಯಕ್ರಮ ಅದ್ಧೂರಿಯಾಗಿದೆ, ಮುಖ್ಯಮಂತ್ರಿಗಳು ಭಾಗಿಯಾಗ್ತಾ ಇರೋದ್ರಿಂದಾಗಿ. ವಿಧಾನಸೌಧದ ಮುಂದೂ ಕೂಡ ನೂರಾರು ಜನ ಯೋಗಾಸನವನ್ನು ಮಾಡುವ ಮೂಲಕ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ. ಮೈಸೂರಿನಲ್ಲೂ ಕೂಡ ಯೋಗ ದಿನಾಚರಣೆ ಈ ಬಾರಿ ವಿಶೇಷವಾಗಿದೆ. ಮೈಸೂರಿನಲ್ಲೂ ಕೂಡ ನೂರಾರು ಜನ ಇದ್ದಾರೆ. ಯೋಗಾಚರಣೆಯನ್ನು ಮಾಡುವ ಮೂಲಕ, ಯೋಗಾಸನವನ್ನು ಮಾಡುವ ಮೂಲಕ ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ. 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಭಾರತದ ಪಾಲಿಗಂತೂ ಬಹಳ ವಿಶೇಷವಾದದ್ದು. ಯಾಕೆ ಅಂತ ಹೇಳಿದರೆ, ಇವತ್ತು ಭಾರತದ ಯೋಗವನ್ನು ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳು, ವಿಶ್ವದ ಬೇರೆ ಬೇರೆ ದೇಶಗಳು ಇವತ್ತು ನಮ್ಮ ಯೋಗವನ್ನು ಆಚರಿಸುತ್ತಿವೆ. ಮತ್ತು ಅವರೆಲ್ಲರೂ ಕೂಡ ನಮ್ಮ ಯೋಗವನ್ನು ಇವತ್ತು ಸ್ವೀಕರಿಸಿದ್ದಾರೆ. ಯೋಗದಿಂದ ಅವರು ತಮ್ಮ ಆರೋಗ್ಯ ವೃದ್ಧಿಯನ್ನು ಕಂಡುಕೊಂಡಿದ್ದಾರೆ. ಮತ್ತು ಯೋಗದಿಂದ ಇವತ್ತು ಒಂದು ಸಾಮಾಜಿಕವಾದಂಥ ಆರೋಗ್ಯವನ್ನು ಕಂಡುಕೊಂಡಿದ್ದಾರೆ. ಹಾಗಾಗಿ ಭಾರತದ ಯೋಗ ಇವತ್ತು ವಿಶ್ವದ ಯೋಗವಾಗಿದೆ. ಇದನ್ನು ಪರಿಚಯಿಸಿದ್ದು ಭಾರತ. ಸುಮಾರು 5000 ವರ್ಷಗಳ ಇತಿಹಾಸ ಇರುವಂಥ ಯೋಗ ಇವತ್ತು ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಾಗಿ ಆಚರಿಸಲಾಗುತ್ತಿದೆ. ನಮ್ಮ ರಾಜ್ಯದಲ್ಲಿ ಹೇಗಿದೆ ಯೋಗ ದಿನಾಚರಣೆ ಅಂಥೇಳಿ ನೋಡಿದರೆ, ಮೈಸೂರು ಬಹಳ ಪ್ರಮುಖವಾಗಿ ಯದುವೀರ್ ಒಡೆಯರ್, ಮಾನ್ಯ ನೂತನ ಸಂಸದರು ಯದುವೀರ ಒಡೆಯರವರು ಸೇರಿದಂತೆ ನಾಯಕರುಗಳು, ಹಿರಿಯ ನಾಯಕರು, BJP ಹಿರಿಯ ನಾಯಕರುಗಳು ಸೇರಿದಂತೆ ಅವರೆಲ್ಲರೂ ಕೂಡ ವೇದಿಕೆಯ ಮೇಲೆ ಯೋಗ ದಿನಾಚರಣೆ, ಮಾದೇವಪ್ಪನವ್ರು ನೋಡಿ, SC ಮಾದೇವಪ್ಪನವರು ಕೂಡ ಇದ್ದಾರೆ, ಸೇರಿದಂತೆ ಯದುವೀರ ಒಡೆಯರವರು ಕೂಡ ಇದ್ದಾರೆ. ಮಾನ್ಯ ಸಂಸದರು ವೇದಿಕೆಯ ಮೇಲೆ ಇರೋದನ್ನು ಗಮನಿಸ್ತಾ ಇದ್ದೀರಿ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮೈಸೂರಿನ ಯೋಗ ದಿನಾಚರಣೆ ಏನಿದೆಯಲ್ಲ, ಅರಮನೆಯ ಮುಂದೆ ನಡೀತಾ ಇರುವಂಥ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ, ಆ ಯೋಗ ದಿನಾಚರಣೆ ಆರಂಭ ಆಗುತ್ತೆ. ನೂರಾರು ಜನ ಬಂದು ಸೇರಿದ್ದಾರೆ. ಇನ್ನೇನು ಯೋಗಾಸನಗಳನ್ನು ಆರಂಭ ಮಾಡುವ ಮೂಲಕ ವೃಕ್ಷಾಸನವನ್ನು ಮಾಡ್ತಿರೋದನ್ನು ಗಮನಿಸ್ತಾ ಇದ್ದೀರಿ.
ಮೈಸೂರಿನ ಅರಮನೆಯ ಮುಂದೆ ಯೋಗ ದಿನಾಚರಣೆಯನ್ನು ಆಚರಿಸುತ್ತಿರುವಂಥ ದೃಶ್ಯವನ್ನು ಗಮನಿಸುತ್ತಿದ್ದೀರಿ. ಯದುವೀರ ಒಡೆಯರ್ ಅವರಿದ್ದಾರೆ, ಮಾನ್ಯ ಉಸ್ತುವಾರಿ ಮಂತ್ರಿಗಳಿದ್ದಾರೆ, ಸೇರಿದಂತೆ ಹಿರಿಯರೆಲ್ಲರೂ ಕೂಡ ಇದ್ದಾರೆ. ಯೋಗಾಸನದಲ್ಲಿ ಅವರು ಭಾಗಿಯಾಗಿರೋದನ್ನು ಗಮನಿಸ್ತಾ ಇದ್ದೀರಿ. ವೃಕ್ಷಾಸನವನ್ನು ಮಾಡುತ್ತಿರುವುದನ್ನು ಗಮನಿಸ್ತಾ ಇದ್ದೀರಿ. ಇದು ಮೈಸೂರಿನ ದೃಶ್ಯಗಳು. ಮೈಸೂರಿನಲ್ಲಿ ಅರಮನೆಯ ಮುಂದೆ ಯೋಗ ದಿನಾಚರಣೆಯನ್ನು ಆಚರಿಸುತ್ತಿರುವುದನ್ನು ಗಮನಿಸ್ತಿದ್ದೀರಿ. ಮೈಸೂರಿನಿಂದ ಲೈವ್ ದೃಶ್ಯಾವಳಿಯನ್ನು ನೀವು ಗಮನಿಸ್ತಾ ಇದ್ದೀರಲ್ಲ, ಇದು ಮೈಸೂರಿನಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಣೆ. ಇದು ಮೈಸೂರಿನಲ್ಲಿ ಹೇಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ನೂರಾರು ಜನ ಇದ್ದಾರೆ ಅರಮನೆಯ ಮುಂದೆ. ಯೋಗ ದಿನಾಚರಣೆಯಲ್ಲಿ ಅವರು ಭಾಗಿಯಾಗಿರೋದನ್ನು ಗಮನಿಸ್ತಾ ಇದ್ದೀರಿ. ಇದೇ ರೀತಿಯಾಗಿ ಯೋಗ ದಿನಾಚರಣೆಯ ಈ ಒಂದು ಆಚರಣೆ ದೇಶದ ಮೂಲೆ ಮೂಲೆಯಲ್ಲಿ ನಡೀತಾ ಇದೆ, ವಿಶ್ವದ ಮೂಲೆ ಮೂಲೆಯಲ್ಲೂ ಕೂಡ ನಡೆಯುತ್ತಿದೆ. ಆ ಮೂಲಕ ಯೋಗದಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಅನ್ನುವ ಒಂದು ವಿಚಾರ ತಿಳಿದುಕೊಂಡಿರೋದ್ರಿಂದಾಗಿ ಯೋಗವನ್ನು ಪ್ರತಿದಿನವೂ ಕೂಡ ಆಚರಿಸೋರಿದ್ದಾರೆ. ಅದರಂತೆ ಜೂನ್ 21ನೇ ತಾರೀಕು ವಿಶ್ವ ಯೋಗ ದಿನಾಚರಣೆಯಾಗಿ ಅದನ್ನು ವಿಶ್ವಸಂಸ್ಥೆಯೇ ಘೋಷಿಸಿರೋದ್ರಿಂದಾಗಿ ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಯೋಗ ದಿನಾಚರಣೆ. ಬಹುಶಃ ಇದು ಏನು ಗಮನಿಸ್ತಾ ಇದ್ದೀರಲ್ಲ, ಇದು ನಮ್ಮ ಬೆಳಗಾವಿಯಲ್ಲಿ ನಡೀತಾ ಇರುವಂಥ ಯೋಗ ದಿನಾಚರಣೆ. ಜಗದೀಶ್ ಶೆಟ್ಟರ್ ಅವರು ಮಾನ್ಯ ಸಂಸದರು ಯೋಗ ದಿನಾಚರಣೆಯ ಆಚರಣೆಯಲ್ಲಿ ಅವರು ಭಾಗಿಯಾಗಿರೋದನ್ನು ಗಮನಿಸ್ತಾ ಇದ್ದೀರಿ. ಜಗದೀಶ್ ಶೆಟ್ಟರ್ ಅವರು ಎಲ್ಲರ ಜೊತೆ ತಾವು ಕೂಡ ಯೋಗಾಸನವನ್ನು ಮಾಡುವ ಮೂಲಕ ವಿಶ್ವ ಯೋಗ ದಿನಾಚರಣೆಗೆ ಕಳೆಯನ್ನು ತಂದಿದ್ದಾರೆ. ಬೆಳಗಾವಿಯಲ್ಲಿ ನಡೀತಾ ಇರುವ ಯೋಗ ದಿನಾಚರಣೆ, ಜಗದೀಶ್ ಶೆಟ್ಟರ್ ಯೋಗ ದಿನಾಚರಣೆಯ ಯೋಗ ಆಸನಗಳನ್ನು ಮಾಡುವ ಮೂಲಕ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಮತ್ತು ಇವತ್ತು ಭಾರತ ಮಾತ್ರ ಅಲ್ಲ, ವಿಶ್ವದ ಎಲ್ಲರೂ ಕೂಡ ಯೋಗವನ್ನು ಒಪ್ಪಿಕೊಂಡಿರೋದ್ರಿಂದಾಗಿ ಯೋಗದಿಂದ ಏನಾಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿದೆ, ಯೋಗದಿಂದ ಏನು ಫಲ ಸಿಗುತ್ತೆ ಅನ್ನೋದು ಗೊತ್ತಿದೆ. ಆ ಕಾರಣದಿಂದ ವಿದೇಶಿ ಮಹಿಳೆಯವರು ನೋಡಿ ಯೋಗಾಸನದಲ್ಲಿ ಭಾಗಿಯಾಗಿರೋದನ್ನು ಗಮನಿಸ್ತಾ ಇದ್ದೀರಿ. ಯೋಗದಿಂದ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು. ಯೋಗದಿಂದ ನಮ್ಮ ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ಮತ್ತು ಸಾಮಾಜಿಕ ಆರೋಗ್ಯವನ್ನು ಕೂಡ ನಾವು ಕಾಪಾಡಬಹುದು ಅನ್ನುವ ಒಂದು ಉದ್ದೇಶ ಅಥವಾ ಒಂದು ವಿಚಾರ ತಿಳಿದಿರೋದ್ರಿಂದಾಗಿ ಯೋಗವನ್ನು ಇವತ್ತು ಎಲ್ಲರೂ ಅಪ್ಪಿಕೊಂಡಿದ್ದಾರೆ ಮತ್ತು ಒಪ್ಪಿಕೊಂಡಿದ್ದಾರೆ. ಈ ಯೋಗಾಸನದ ಯೋಗ ದಿನಾಚರಣೆ, ವಿಶ್ವ ಯೋಗ ದಿನಾಚರಣೆ ಭರ್ಜರಿಯಾಗಿ ನಡೀತಾ ಇದೆ. ಈ ದೃಶ್ಯ ವಿಧಾನಸೌಧದ ಮುಂದೆ ನಡೀತಾ ಇರುವಂಥ ಯೋಗ ದಿನಾಚರಣೆಯ ದೃಶ್ಯ ಇದು. ಅದೇ ರೀತಿ ನಮ್ಮ ಈ ಅಭ್ಯಾಸವನ್ನು ಅಭಿವೃದ್ಧಿಯಲ್ಲಿ ಪ್ರಾರಂಭಿಸೋಣ. ಮೊಣಕೈಗಳನ್ನು ಕೆಳಮುಖವಾಗಿ ತೆಗೆದುಕೊಂಡು ಉಸಿರನ್ನು ತೆಗೆದುಕೊಂಡು ಈ ಸ್ಕಂದ ಚಕ್ರದ ಅಭ್ಯಾಸವನ್ನು ವಯಸ್ಸಿನ ಭೇದವಿಲ್ಲದೆ ಪ್ರತಿಯೊಬ್ಬರೂ ಕೂಡ ಯೋಗದ ಆಸನಗಳನ್ನು ಮಾಡುವ ಮೂಲಕ ತಮ್ಮ ಆರೋಗ್ಯವನ್ನು ಸ್ಥಿರವಾಗಿ ಇಟ್ಟುಕೊಳ್ಳಬಹುದು ಅನ್ನುವ ವಿಚಾರವನ್ನು ಕಂಡುಕೊಂಡಿದ್ದಾರೆ. ಹಾಗಾಗಿ ಯೋಗಾಸನ ಬಹಳ ಪ್ರಮುಖವಾದದ್ದು. ಇತ್ತೀಚಿನ ನಮ್ಮ ಜೀವನ ಶೈಲಿಯಲ್ಲಿ ಯೋಗಾಸನವನ್ನು ನಾವು ಆಚರಿಸೋದ್ರಿಂದ ನಮ್ಮ ಆರೋಗ್ಯ ವೃದ್ಧಿಯಾಗುತ್ತೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ. ವಿಧಾನಸೌಧದ ಮುಂದೆ DK ಶಿವಕುಮಾರ್ ಅವರು ಯೋಗ ದಿನಾಚರಣೆಯ ವೇದಿಕೆಯಲ್ಲಿ ತಾವು ಯೋಗಾಸನವನ್ನು ಯೋಗ ಆಸನದ ಭಂಗಿಯಲ್ಲಿರೋದನ್ನು ಗಮನಿಸ್ತಾ ಇದ್ದೀರಿ. DK ಶಿವಕುಮಾರ್ ಮಾನ್ಯ ಉಪಮುಖ್ಯಮಂತ್ರಿಗಳು, ತಾವರ್ ಚಂದ್ ಗೆಹ್ಲೋಟ್ ಅವರು ಮಾನ್ಯ ರಾಜ್ಯಪಾಲರು ವೇದಿಕೆಯ ಮೇಲೆ ಯೋಗಾಸನದ ಭಂಗಿಯಲ್ಲಿ ಕುಳಿತಿರುವಂಥ ಲೈವ್ ದೃಶ್ಯಾವಳಿ, ನೇರ ದೃಶ್ಯಾವಳಿಯನ್ನು ಗಮನಿಸ್ತಾರೆ.